ತ್ಯಾರಮಲ್ಲೇಶ್ವರ ದೇವಸ್ಥಾನ ಇತ್ತು. ಅದಕ್ಕೆ ಒಂದು ರಥ ನಿರ್ಮಾಣ ಮಾಡಬೇಕು ಅಂತ ಬಂದರು. ಆವಾಗ ನಾನು, ತಹಸೀಲ್ದಾರು, ಡಾಕ್ಟ್ರು, ಬಿ ಡಿ ಒ, ಡಾಕ್ಟರ್ ಶ್ರೀಪತಿ ಅಂತ, ಕೊಟ್ಟೂರು ಸ್ವಾಮಿ ಅಂತ ಬಿ ಡಿ ಒ, ತಹಸೀಲ್ದಾರು ನಾರಾಯಣ್ ಅಂತಿದ್ರು, ಕಣ್ಣಪ್ಪ ಅಂತ ಒಬ್ಬ ಅಡ್ವೊಕೇಟು, ನಮ್ಮ ಪೊಲೀಸ್ನವ್ರು ಎಲ್ಲ ಸೇರಿಕೊಂಡು ನಾವು ಒಂದು ಟಿಪ್ಪು ಸುಲ್ತಾನ್ ನಾಟಕ ಮಾಡಿದ್ವಿ. ಫಸ್ಟ್ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಅದಕ್ಕೆ ನಾವು ಬೆನಿಫಿಟ್ ಶೋ ಮಾಡಿ ಅವಾಗ 88,000 ಕಲೆಕ್ಷನ್ ಆಯಿತು. ಮಾಡಿ ಅದರಲ್ಲಿ ಉಳಿದಿದ್ದು 55,555 ರೂಪಾಯಿ ಇಟ್ಕೊಂಡು ಆ ರಥ ನಿರ್ಮಾಣ ಮಾಡಿದ್ವಿ. ಇವತ್ತಿಗೂ ಹಿರಿಯೂರಲ್ಲಿ ಬಿಸಿ ಪಾಟೀಲ್ ಕಾಲದಲ್ಲಿ ಈ ರಥ ನಿರ್ಮಾಣ ಆಯಿತು ಅಂಥೇಳಿ ಆ ರಥ ಇವತ್ತಿಗೂ ಶಾಶ್ವತವಾಗಿದೆ. ಆ ನಾಟಕಕ್ಕೆ ನಾವು ನಂಜುಂಡಪ್ಪ ಅವ್ರನ್ನೆಲ್ಲ ಕರೆದಿದ್ದು. ಯಾರು ನಮ್ಮ ಸಾಂಗ್ಲಿಯಾನ 1 and 2 CBI ಶಂಕರ್ ಮಾಡಿದರು ನಿರ್ದೇಶಕರು, ಅವ್ರನ್ನ ಕರೆದಿದ್ವಿ ಗೆಸ್ಟಾಗಿ. ಅವರು ಬಂದಾಗ ಅವರು ನಾಟಕ ನೋಡಿ ಭಾಳ ಖುಷಿಯಾದರು. ನೀವು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಂದರು. ಆಯ್ತು ಅಂತ ಹೋದರು. ಅದಾದಮೇಲೆ ನಾನು ಕರೆದ್ರು CBI ಶಂಕರ್ ಪಾರ್ಟ್ 2 ಮಾಡ್ಬೇಕಾರೆ. ಪಾರ್ಟ್ 2 ಮಾಡ್ಬೇಕಾದ್ರೆ ಕರೆದ್ರು. ಆಮೇಲೆ ನಂಗೆ ಕರೆದು ಒಂದು ಪಾತ್ರ ಪೊಲೀಸ್ ಅಧಿಕಾರಿ ಪಾತ್ರ ಮಾಡೋಂಥ 10 ದಿವಸ ಕಾಲ್ ಸಿಟಿ ಸೈನ್ ಮಾಡಿಸ್ಕೊಡ್ತಾರೆ. ಆವಾಗ ಟೂರಿಸ್ಟ್ ಹೋಟ್ಲ್ ರೂಮ್ ನಂಬರ್ 81 ಅವರು. ಆವಾಗ ಅವ್ರ ರೂಮ್ ಹೊರಗೆ ಕಾಯ್ಕೊಂಡು ನಿಲ್ತಿದ್ವಿ ನಾನು, ರಾಕ್ಲೈನ್ ವೆಂಕಟೇಶ್ ಇವರೆಲ್ಲ. ಅದು ಆಯಿತು. ಆಮೇಲೆ ಏನಾಯಿತು ಅಂದರೆ ದುರದೃಷ್ಟವಶಾತ್ ಶಂಕರ್ನಾಗ ಆ್ಯಕ್ಸಿಡೆಂಟಲ್ಲಿ ಸತ್ತು. ಅದು ಸಿನಿಮಾ ಆಗಲಿಲ್ಲ. ಅವರು ಕೂಡ ಎಕ್ಸ್ಪೈರ್ ಆಗಿಬಿಟ್ರು ನಂಜುಂಡಪ್ಪ. ಸೊ ಹಾಗಾಗಿ ನಂದು ಸಿನಿಮಾ ಮಾಡೋ ಆಸೆ ಅಲ್ಲೇ ಇತ್ತು. ನೆಕ್ಸ್ಟ್ ಕುರುಕ್ಷೇತ್ರ ನಾಟಕ ಮಾಡಿದ್ವಿ. ಮಾಡಿದಾಗ ಲೀಲಾವತಿ ಅವ್ರನ್ನ ಕರೆದಿದ್ವಿ. ಆಮೇಲೆ ಸಾರಾ ಗೋವಿಂದ ಅವರೆಲ್ಲ ಬಂದರು. ಅವಾಗ ಲೀಲಾವತಿ ಅಮ್ಮನವರು ನನಗೆ ಕರೆದು ಬಲೆ ಭೀಮಾ ಅಂಥೇಳಿ ನನಗೆ ಬೆಂಚ್ ಚಪ್ಪರಿಸಿ ಅಪ್ರಿಷಿಯೇಟ್ ಮಾಡಿದರು. ಒಳ್ಳೆ ಪಾತ್ರ ಮಾಡಿದೆ ಅಂತ. ಸೊ ಹಾಗೆ ಅವ್ರ ಸಿನಿಮಾ ನೆಂಟು ನನಗೆ ಬೆಳೆದಿತ್ತು. ಆಮೇಲೆ ಮತ್ತೆ ದಾವಣಗೆರೆಗೆ ಟ್ರಾನ್ಸ್ಫರ್ ಆಯಿತು. ದಾವಣಗೆರೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಒಬ್ಬರು ಪುರುಷೋತ್ತಮ್ ಅಂತ ಅವರು CBI ಶಂಕರ್ ಸಾಂಗ್ಲಿಯಾನಕ್ಕೆಲ್ಲ ಪ್ರೊಡ್ಯೂಸರ್ ಪಾರ್ಟ್ನರ್ಸ್, ನಂಜುಂಡಪ್ಪನವ್ರ ಜೊತೆ ಇದ್ದರು. ಅವರು ಸಂಘರ್ಷ ಚಿತ್ರ ಮಾಡ್ತಾಯಿದ್ರು. ಅವರು ನನಗೆ ಹೇಳಿದರು, ನಾವೊಂದು ಸಂಘರ್ಷ ಚಿತ್ರ ಮಾಡ್ತಾಯಿದ್ದೀವಿ, ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನ, ವಿಷ್ಣುವರ್ಧನ್ ಇದೆ, ನೀವೊಂದು ಪಾತ್ರ ಮಾಡ್ತೀರಾ ಅಂದರು. ಹ್ಞೂ ಅಂದೆ. ನನಗೆ ದೇಸಾಯಿ ಅವ್ರ ಮೇಲೆ ಒಂದು ಭರವಸೆ ಇತ್ತು. ಹಿಂದೆ ನಾನು ಹಿರಿಯೂರಲ್ಲಿದ್ದಾಗ ತರ್ಕ ಉತ್ಕರ್ಷ ನೋಡಿದ್ದೆ, ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋಂಥ ಒಂದು ಇದು ಇತ್ತು. ಆಯಿತು ಅಂದೆ. ಸಂಘರ್ಷ ಬಂದೆ, ಒಪ್ಕೊಂಡೆ. ನನಗೊಂದು ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿ ಅಂದರು. 15-20 ದಿವಸ ಇದ್ದೆ. ಆವಾಗ ವಿಷ್ಣುವರ್ಧನ್ ಅವ್ರ ಕಾಂಟ್ಯಾಕ್ಟ್ ಆಯಿತು, ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು ಪರಿಚಯ ಆಯಿತು. ನಾವು ಉತ್ತರ ಕರ್ನಾಟಕದವರಾಗಿದ್ದರಿಂದ ಬೇಗ ಹೊಂದ್ಕೊಂಡ್ವಿ ನಾವು. ಅವರು ದಿನ ರಾತ್ರಿ ಗುಂಡು ತುಂಡು ಎಲ್ಲ ಮಾಮೂಲಿ ಸೇರ್ತಾ ಭಾಳ ಹತ್ರದವರಾಗಿದ್ವಿ. ಆಮೇಲೆ ಆ ಸಿನಿಮಾ ಪ್ರೊಜೆಕ್ಷನ್ಗೆ ಕರೆದ್ರು. ಅಲ್ಲಿ ಲಾಲ್ಬಾಗ್ ರೋಡಲ್ಲಿ ಒಂದು ಲ್ಯಾಬ್ ಇತ್ತು. ಅದಕ್ಕೆ ನಾನು ಅವಾಗ ಸಿನಿಮಾ ಮಾಡಿಬಿಟ್ಟಿದ್ದೆ ಅಂತ ಶಂಕರ್ ಬಿದ್ರಿ ಅವ್ರನ್ನೆಲ್ಲ ಕರೆದೆ. ಅವರು ಬಂದರು ಸಿನಿಮಾ ನೋಡಿದ್ರು. ಅದನ್ನು ನೋಡಿದರೆ ಒಂದು ಜೂನಿಯರ್ ಆರ್ಟಿಸ್ಟ್ಗಿಂತ ಕಡೆ ಪಾತ್ರ. ಒಂದೇ ಒಂದು ಸರಿ ಹಿಂಗೆ ಕತ್ತಿ ಹತ್ತೋದು, ಕ್ಲೋಸಪ್ ಬಿಟ್ಟರೆ ಏನೂ ಇಲ್ಲ. ಒಂದೇ ಜಸ್ಟ್ ಚಾಕಣ ತೋರಿಸೋದು, ಆಮೇಲೆ ಇಟ್ಬಿಡೋದು ಅಷ್ಟೇ. ಹೊರಗಡೆ ಬಂದು ಬೈದು, ನಿನಗೆ ಬುದ್ಧಿ ಗಿದ್ದಿ ಆಯ್ತಾ, ಗೌರವವಾಗಿ ಪೊಲೀಸ್ ಕೆಲಸ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ಯಾಕಿಂಥದ್ದೆಲ್ಲ ಮಾಡ್ತೀಯ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅನ್ಸುತ್ತೆ ಆ ಟೈಮಲ್ಲಿ. ಏನಪ್ಪ ನನಗೆ ಜಸ್ಟ್ ಒಂದೇ ಒಂದು ಹಿಂಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಸೊ ಜೂನಿಯರ್ ಆರ್ಟಿಸ್ಟ್ ಇದ್ದಂಗೆ ಇದನ್ನು ಮಾಡೋಕೆ ಇಲ್ಲಿವರೆಗೂ ಬರ್ಬೇಕಂತ ಬೈದರು. ಬಯಸ್ಕೊಂಡೆ ವಾಪಸ್ ಹೋದೆ. ಮೈಂಡಲ್ಲಿತ್ತು ಏನು ಮಾಡೋದು ಅಂತೇಳಿ. ಆಮೇಲೆ ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ, ಗೆಲುವಿಗೆ 100 ಜನ ಅಪ್ಪಂದಿರು, ಸೋಲು ಅನಾಥಂತೆ. ಸಂಘರ್ಷ ಪಿಕ್ಚರ್ ರಿಲೀಸ್ ಆಯಿತು, ಅಟ್ರ್ ಫ್ಲಾಪ್ ಆಯಿತು. ಅದು ಫೇಲ್ ಆದಮೇಲೆ ವಿಷ್ಣುವರ್ಧನ್ ಅವ್ರನ್ನ ಯಾರೂ ಕೇಳೋರಿಲ್ಲ, ದೇಸಾಯಿ ಅವ್ರನ್ನ ಯಾರೂ ಕೇಳೋರಿಲ್ಲ. ಅಷ್ಟೊತ್ತಿಗೆ ನಾವು ದೇಸಾಯಿ ಫ್ರೆಂಡ್ಸ್ ಆಗಿದ್ವಲ್ಲ, ನಮ್ಮ ಬರ್ತಾಯಿದ್ರು. ಅವ್ರಿಗೆ ಕೆಲಸ ಇರಲಿಲ್ಲ. ದಾವಣಗೆರೆಲಿದ್ದೆ, ಕರೆದ್ರೆಲ್ಲ ಬರೋರು, ಇದು ಮಾಡೋರು. ಹಂಗೆ ಆಯಿತು. ಆಮೇಲೆ ಅವ್ರೇನಂದರು, ಹಿಂಗೆ ನಾವೇ ಯಾಕೆ ಒಂದು ಸಿನಿಮಾ ಮಾಡಬಾರ್ದು, ವಿಷ್ಣುವರ್ಧನ್ ಅವ್ರ ಕಾಲ್ ಸೀಟ್ ಸಿಗ್ತದೆ ಅಂದರು. ಹೇಳಿದೆ, ಸಿನಿಮಾ ಮಾಡೋದು ದೊಡ್ಡವರಲ್ಲ ನಾವು ಎಲ್ಲಿಂದ ಸಿನಿಮಾ ಮಾಡಿದ್ರಿ, ಆಗೋದಿಲ್ಲ. ಇಲ್ಲ, ಒಂದು 10 ಲಕ್ಷ ರೂಪಾಯಿ ರೆಡಿ ಮಾಡಿಬಿಡಿ ಸಾಕು, ನಾನು ಉಳಿದದ್ದು ಫೈನಾನ್ಸ್ ಹೊಂದಿಸ್ಬಿಡ್ತೀನಿ, ಹಂಗೆ ಹಿಂಗೆ. ನಾವು ಒಂದು 4 ಲಕ್ಷ 5 ಲಕ್ಷ ಎಲ್ಲ ಸೇರ್ಕೊಂಡು ಜಮಾ ಮಾಡ್ಕೊಂಡು ಬಂದ್ವಿ. 10 ಲಕ್ಷದವರೆಗೂ ಇದು ನಮ್ಮದು. ಆಮೇಲೆ ಬಂದ್ವಿ, 1 ವಾರ ಆಯಿತು, 15 ದಿವಸ ಆಯಿತು, ಯಾರೊಬ್ಬರು ಫೈನಾನ್ಸ್ ಕೊಡ್ತಾಯಿಲ್ಲ. ವಿಷ್ಣುವರ್ಧನ್ ಫ್ಲಾಪ್ ಹೀರೋ, ಫ್ಲಾಪ್ ಡೈರೆಕ್ಟ್ರು, ಸಂಘರ್ಷ ರಿಸಲ್ಟ್ ಇತ್ತಲ್ಲ, ಯಾರು ಸಿನಿಮಾ ಒಬ್ಬರು ಕೊಡಲಿಲ್ಲ. ಇವ್ರು ಯಾರೋ
ಆ PWD ಆಫೀಸಲ್ಲಿ ಕ್ಲಾರ್ಕ್ ಹತ್ರ ಕರ್ಕೊಂಡು ಹೋಗ್ರು ಮಧ್ಯಾಹ್ನ ಅವ್ರು ಫೈನಾನ್ಸ್ ಕೊಡ್ತಾರಂತ. ಆ ಊಟದ ಟೈಮಲ್ಲಿ ಹಾಕಿ ಹೊರಗೆ ಬಂದಿರೋರು ಹೆಣ್ಮಗಳು, ನಾವು ಬಣ್ಣ ಮೇಕಪ್ಪಲ್ಲಿ ಇರ್ತಿದ್ವಿ, ಇದು ಬಿಟ್ಕೊಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಕಾಯೋದು, ಆಕೆ ಊಟ ಆದ್ಮೇಲೆ ಬಂದು ಕೂತ್ಕೊಂಡು ಅವ ಬನ್ನಿ ಇವಾಗ ಬನ್ನಿ ಹಿಂಗೇ ಓಡ್ಸಾಡಿ ಅಲ್ಲಿಂಗೆ ಒಂದು ತಿಂಗಳು ಹೋಯ್ತು. ಆ ಒಂದು ಪೈಸಾನೂ ಕೊಡಲಿಲ್ಲ. ಸಂಭವ ನಾವಿಗೇನು ಬಂದುಬಿಟ್ಟಿದ್ದೀವಿ, ನೀರಿಗೆ ಇಳಿದು ಬಿಟ್ಟಿದ್ದೀವಿ, ವಾಪಸ್ ಹೋಗಂಗಿಲ್ಲ, ಮರ್ಯಾದೆ ಪ್ರಶ್ನೆ. ಆವಾಗ ಅವ್ರು ಕೇಳಿದ್ರು ಕೊಡೋರು 50,000 1 ಲಕ್ಷ, 50,000 1 ಲಕ್ಷ ಹಂಗೆ ಮುಗಿಸ್ಕೊಂಡು ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ. ಮುಗಿಸಾದ್ಮೇಲೆ ಕೊನೆಗೆ ಹಂಗೆ ಸಾಲ ಮಾಡ್ತಾ ಬಂದ್ವಿ. ಕೊನೆಗೆ ರಿಲೀಸ್ ಬರಬೇಕಾಯ್ತು. ಇನ್ಮೇಲೆ ಇದು ಮಾಡುವಾಗ ಒಬ್ಬರು ಪಿಕ್ಚರ್ನ ತೋರಿಸಿದ್ವಿ ನಾವು ಗಾಂಧಿನಗರ. ತೋರಿಸಿದಾಗ ಏನು ಅದ್ಭುತ ಸಿನಿಮಾ, ಹಾಲಿವುಡ್ ಸಿನಿಮಾ ಇದ್ದಂಗಿದೆ, ಇದು ಇದೆ ಅದು ಇದೆ, ಏನು ಅದ್ಭುತ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಬಟ್ ಇನ್ನು ಯಾರು ನೋಡ್ತಾರೆ ಕನ್ನಡದಲ್ಲಿ, ಇಂಗ್ಲೀಷ್ ಪಿಕ್ಚರ್ ಇದ್ದಂಗೆ ಇದೆ, ಹೀರೋಯಿನ್ ಇಲ್ಲ, ಸಾಂಗ್ಸ್ ಇಲ್ಲ, ಯಾರು ಸಿನಿಮಾ ನೋಡ್ತಾರೆ ಇದನ್ನ ಅಂತಂದು. ಆದಮೇಲೆ ಒಬ್ಬರು ಬೈ ಮಾಡಲಿಲ್ಲ. ಆಮೇಲೆ ಪಿಕ್ಚರ್ ರಿಲೀಸ್ ಮಾಡಲಿಕ್ಕೆ ನಾವು 10 ಲಕ್ಷ ರೂಪಾಯಿ ಇದೇ ಬಾಲಚಂದ್ರ ಜಾರಕಿಹೊಳಿ ಇದ್ದಾರಲ್ಲ ಅವ್ರ ಹತ್ರ 10 ಲಕ್ಷ ತಗೊಂಡು ಆ ಸಿನಿಮಾನ ಕೊನೆಗೆ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದರೆ ಸಿನಿಮಾ ರಿಲೀಸಾಗಿ ಸೂಪರ್ ಡೂಪರ್ ಇಟ್ಟು 106 ದಿವಸ ಓಡ್ತು. 106 ದಿವಸ ಓಡಿದರೆ ಕೊನೆಗೆ ಆಗಿದ್ದು 20 ಲಕ್ಷ ಲಾಸು ಆ ಸಿನಿಮಾ. ಯಾಕೆಂದರೆ ನಮಗೆ ಇಂಡಸ್ಟ್ರಿ ಗೊತ್ತಿಲ್ಲ, ಹೊಸ ಅನುಭವ, ಥಿಯೇಟ್ರದ್ದು ಗೊತ್ತಿಲ್ಲ, ಥಿಯೇಟ್ರ್ ರೆಂಟ್ ಎಷ್ಟು ಗೊತ್ತಿಲ್ಲ, DR ಅಂದ್ರೆ ಗೊತ್ತಿಲ್ಲ, DCR ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಬ್ಬ ಸಂಜಯ್ ದೇಸಾಯಿ ಅಂತ ಫೇರ್ ಫಿಲ್ಮ್ಸ್ ಅವ್ರು ರಿಲೀಸ್ ಮಾಡಿದ ಮನುಷ್ಯ. ಆವಾಗಲೇ ಅವನು 17.25 ಲಕ್ಷ ಕಮಿಷನ್ ತಗೊಂಡ ಆ ಟೈಮಲ್ಲಿ. ಎಲ್ಲ ಅವರೇ ಹೊಡ್ಕೊಂಡು ತಿಂದು ಹಾಕ್ಬಿಟ್ರು ಎಲ್ಲರೂ, ಡಿಸ್ಟ್ರಿಬ್ಯೂಟ್ರುಗಳು, ಎಕ್ಸಿಬ್ಯೂಟರ್ಸ್ ಎಲ್ಲ ತಿಂದು. ಆಮೇಲೆ ಒಂದು ಸರಿ ಚಿತ್ರರಂಗಕ್ಕೆ ಬಂದರೆ ಒಂದು ಇದು ಹೇಳ್ತಾರೆ ಗಾದೆ, ಸಿನಿಮಾಕ್ಕೆ ಬಂದು ಇಡ್ಲಿ ವಡೆ ತಿಂದ್ರೆ ವಾಪಸ್ ಹೋಗಲ್ಲ. ಹಾಗೆ ಅದು ಅಂಟ್ಕೊಂಡ್ಬಿಡ್ತು. ಒಂದು ಸರಿ ಬಂದು ಪಿಕ್ಚರ್ ಹಿಟ್ಟು, ದೊಡ್ಡ ಆ್ಯಕ್ಟ್ರು ನನಗೆ ಭಾಳ ದೊಡ್ಡ ಹೆಸರು ಬಂತು. ವೈಟ್ ಕಲರ್ ವಿಲನ್ ಅಂದರು, ಅದಂದರು ಇದಂದರು, ಹೀಗೆ ಆಗಿಬಿಟ್ಟು ಬಂದೆ. ಆಮೇಲೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬೇಕಂತ ಪೂರ್ಣ ಸತ್ಯ ಅಂತ ಮಾಡಿದ್ವಿ, ಅದೇನಾಗಲಿಲ್ಲ. ನೆಕ್ಸ್ಟ್ ನಿರ್ಬಂಧ ಅಂತ ಮಾಡಿದ್ವಿ. ಆವಾಗ ಶಶಿಕುಮಾರ್, ಅನಂತ್ ನಾಗ್ ಹಾಕ್ಕೊಂಡು ನಾನು ಆ್ಯಕ್ಟ್ ಮಾಡಿ, ರಾಜಶೇಖರ್ ಡೈರೆಕ್ಷನಲ್ಲಿ. ಅದು ಬಾಂಬೆಯಿಂದ ಫೈಟರ್ಸ್ ಕರೆಸಿ 26 ದಿವಸ ಕ್ಲೈಮ್ಯಾಕ್ಸ್ ಶೂಟಿಂಗ್. ಆ ಕ್ಲೈಮ್ಯಾಕ್ಸ್ ಶೂಟಿಂಗಲ್ಲಿ ಚೇಜಲ್ಲಿ ಒಂದು ಕ್ಯಾಮ್ರಾ ಹೊಡೋದು, ಅದೊಂದು ದೊಡ್ಡ ಬಜೆಟ್ ಪಿಕ್ಚರ್ ಆಗಿ ರಿಲೀಸ್ ಆಗಿ ಅದು ಹಿಟ್ ಆಗಲಿಲ್ಲ. ಅದಾದಮೇಲೆ ನನಗೆ ಪೂರಾ ಬಂದು 20 ಲಕ್ಷ ಮೈ ಮೇಲೆ ಬಂತು. ದಾವಣಗೆರೆ ಒಂದು ಮನೆ ಕಟ್ಟಿದ್ದೆ, ಐ ಸೋಲ್ಡ್ ದಟ್ ಹೌಸ್ ಆ ಟೈಮಲ್ಲಿ. 20.25 ಲಕ್ಷಕ್ಕೆ ಆ ಮನೆ ಮಾರಿದೆ. ಅದರಾಗೆ 17 ಲಕ್ಷ ಏನೋ ಸಾಲ ತೀರಿಸಿ 3.25 ಲಕ್ಷ ಉಳಿದಿತ್ತು. ಅದರಲ್ಲಿ ಇಲ್ಲೊಂದು ಮನೆ ಜಾಗ ತಗೊಂಡೆ ನನ್ನ ಸ್ನೇಹಿತರಲ್ಲಿ, JP ನಗರ್ 8th ಫೇಸಲ್ಲಿ 2.25 ಲಕ್ಷ ಕೊಟ್ಟು ತಗೊಂಡು. ಆಮೇಲೆ ಹಿಂಗೆ ಆಯಿತು. ಮತ್ತೊಂದು ಜೈನ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಸಕ್ಸಸ್ ಆಗಲಿಲ್ಲ. ಬಿಟ್ಟ ಕೊನೆಗೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಬರಬೇಕು ಅಂಥೇಳಿ ನಾನು ಯಶವಂತಪುರ ಇನ್ಸ್ಪೆಕ್ಟರ್ ಆಗಿ ಬಂದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ TV. ನಮಸ್ಕಾರ.